ಇವತ್ತು ನಾವು ತಿರುಪತಿಗೆ ಹೋಗ್ತಿದ್ವಿ, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಒಂದು ವಾರದಿಂದ ವಿಡಿಯೋ ಮಾಡಿರಲಿಲ್ಲ. ಲಾಸ್ಟ್ ತಿರುಪತಿ ಅಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಿ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾವು ಕಬ್ಬಳಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅದು ನಮ್ಮ ಮನೆ ದೇವರು. ತಿರುಪತಿಗೆ ಹೋಗಿ ಬಂದು ಒಂದು ವಾರ ಆಯಿತು, ಅದಕ್ಕೆ ಇಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಒಂದು ವಾರದಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಏಕೆಂದರೆ ತಿರುಪತಿಗೆ ಹೋಗಿ ಬಂದಿದ್ದು ತುಂಬ ಟಯರ್ಡ್ ಆಗೋಯಿತು ನನಗೆ. ಅದರಲ್ಲಿ ಹುಷಾರು ತಪ್ಪಿತ್ತು, ಅದಕ್ಕೋಸ್ಕರ ವಿಡಿಯೋ ಹಾಕೋಕ್ಕಾಗಿಲ್ಲ. ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರೆಡಿ ಮಾಡಿಕೊಂಡು ನಮ್ಮ ಮನೇಲಿರೋರೇ ಹೊರಟಿದ್ದೀವಿ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮಾಡೋಕ್ಕೆ ಮುಂಚೆನೇ ತಿಂಡಿ ರೆಡಿ ಮಾಡೋಣ ಅಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತಿದ್ದೀನಿ. ನಿನ್ನೆ ನೈಟ್ ನಮ್ಮ ಯಜಮಾನರು ಕುಂಬಳಕಾಯಿ ತಂದಿರೋದ್ರಿಂದ ಇನ್ನು ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಕುಂಬಳಕಾಯಿ ಪಲ್ಯನೇ ಮಾಡ್ತಿದ್ದೀನಿ. ಕುಂಬಳಕಾಯಿ ಕಟ್ ಮಾಡಿಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ ಇಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ. ಆಮೇಲೆ ಬೇಯಿಸ್ಕೋಬೇಕು, ನೀರು ಹಾಕಬಾರ್ದು. ಇಲ್ಲಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ, ಸಾಲ್ಟ್ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ. ಇವಾಗ ತಿಂಡಿ ರೆಡಿ ಆಯಿತು. ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೆ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಇವಾಗ ನಾನು ರೆಡಿ ಆಗ್ತಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಅದು ಮನೆ ದೇವರಿಗೆ ಸ್ಯಾರಿ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ಯಾರಿ ಹಾಕೊಂಡಿದ್ದೀನಿ. ಹಿಂಗಿದ್ರು ಕಾರಲ್ಲಿ ಹೋಗೋದಲ್ವ, ಸ್ಯಾರಿನೇ ಹಾಕೊಂಡಿದ್ದೀನಿ. ಹಂಗೆ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಹೂವು ಮುಡ್ಕೊಂಡು ಹಂಗೆ ಬ್ಯಾಂಗಲ್ ಹಾಕೊತಿದ್ದೀನಿ. ಹಂಗೆ ಒಂದು ಸಿಂಪಲ್ಲಾಗಿ ಕರಿಮಣಿದು ಸರ ಇತ್ತು, ಅದು ಕೂಡ ವೇರ್ ಮಾಡ್ತಿದ್ದೀನಿ. ನನಗೆ ದೇವಸ್ಥಾನಕ್ಕೆ ಹೋದರೆ ಈ ಥರ ಎಲ್ಲ ಗ್ರ್ಯಾಂಡಾಗಿ ಹೋಗಬೇಕು ಅಂತ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಈ ಥರ ರೆಡಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವಾಗ ಲಾಸ್ಟ್ಗೆ ಕುಂಕುಮ ಇಟ್ಟು ಇವಾಗ ಹೊರಡ್ತಿದ್ದೀವಿ ದೇವಸ್ಥಾನಕ್ಕೆ. ನಾವು ಹೋಗಿರೋದು ಚನ್ನಪಟ್ಟಣದ ಹತ್ರ ಕಬ್ಬಳಮ್ಮನ ದೇವಸ್ಥಾನ. ಅಲ್ಲೇ ಹೂವು ಎಲ್ಲ ಇಟ್ಟಿರ್ತಾರೆ, ಪೂಜೆ ಸಾಮಾನೆಲ್ಲ, ಕಾಯಿ, ಕರ್ಪೂರ, ಹೂವು ಎಲ್ಲ ಇಸ್ಕೊಂಡು ಹೊರಗಡೆನೇ ಪೂಜೆ ಮಾಡಿಕೊಡ್ತಾರೆ. ಅಂದರೆ ಕಾಯಿ ಹೊಡ್ಕೊಡ್ತಾರೆ. ಕಾಯಿ ಹೊಡಿಸ್ಕೊಂಡು ನಾವು ಒಳಗಡೆ ಹೋದ್ವು. ನಾವು ಮನೆ ಬಿಟ್ಟಿದ್ದು ಲೇಟ್ ಆಗಿರೋದ್ರಿಂದ ಇಲ್ಲಿಗೆ ಬಂದು 2 ಗಂಟೆಗೆ ಸೇರಿದ್ವು. ಅದಕ್ಕೆ ಜನ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದ್ದಾರೆ. ನಾವು ಹೋಗಿದ್ದು ಭಾನುವಾರ. ಮಂಗಳವಾರ ಭಾನುವಾರನೇ ಇಲ್ಲಿ ಜಾಸ್ತಿ ರಶ್ ಇರುತ್ತೆ. ಆದರೆ ನಾವು ಮಧ್ಯಾಹ್ನಕ್ಕೆ ಹೋಗಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ರಶ್ ಕಮ್ಮಿ ಇದೆ. ಇದು ನಮ್ಮ ಯಜಮಾನ್ರ ಮನೆ ದೇವರು, ಹೆಣ್ಣು ದೇವರು ಇದು. ಆವಾಗ ನಾವು ಮದುವೆ ಆದಾಗ 7-8 ವರ್ಷದ ಹಿಂದೆ ಇದು ತುಂಬ ಚಿಕ್ಕ ದೇವಸ್ಥಾನ ಇತ್ತು. ಇವಾಗ ತುಂಬ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇನ್ನೂ ಯಾರಾದರೂ ಹೋಗಿಲ್ಲ ಕಬ್ಬಳಮ್ಮನ ದೇವಸ್ಥಾನಕ್ಕೆ ಅಂದರೆ ಒಂದು ಸತಿ ವಿಸಿಟ್ ಮಾಡಿ, ಚೆನ್ನಾಗಿದೆ ತುಂಬ. ನೋಡ್ತಿರ್ಬೋದು ದೇವ್ರಿಗೆ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಟ್ ಫೋನ್ ಅಲೋ ಇಲ್ಲ ಅಂತ ಹಾಕಿದ್ದಾರೆ. ಅವರು ಹೇಳ್ತಿದ್ರು ಫೋನ್ ವಿಡಿಯೋ ಫೋಟೋ ಏನು ತೆಗಿಬೇಡಿ ಅಂತ. ಆದರೆ ದೂರದಿಂದ ಮಾಡ್ಕೊತಿದ್ವು ಗೊತ್ತಿಲ್ದಂಗೆ. ಮತ್ತು ಹತ್ರ ಹೋದ್ಮೇಲೆ ಫೋನ್ ಸ್ಟಾಪ್ ಮಾಡೋಕ್ಕೆ ಹೇಳಿದ್ರು. ಹಂಗೆ ಪೂಜೆ ಮಾಡಿಸ್ಕೊಂಡು, ಅಂದರೆ ಇಲ್ಲೇನು ಪೂಜೆ ಮಾಡ್ಸೋಕ್ಕೆ ಬಿಡಲ್ಲ, ಜಸ್ಟ್ ಹೂವು ಒಂದು ತಗೊತಾರೆ ಅಷ್ಟೇ. ಹೊರಗಡೆನೇ ಕಾಯಿ ಓಡಿಸ್ಕೊ ಬಂದಿರ್ತೀವಿ. ಹೂವು ಒಂದು ಈಸ್ಕೊಂಡು ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ. ಹೂವು ದೇವ್ರ ಹತ್ರ ಇರೋದು ಈಸ್ಕೊಂಡು ಹಂಗೆ ಇವಾಗ ದರ್ಶನ ಮಾಡಿಕೊಂಡು ಅಲ್ಲೇ ಗೋಪುರದೊಳಗಡೆ ಕೂತ್ಕೊಂಡ್ವು. ಇನ್ನು ಹೊರಗಡೆ ಬಂದಮೇಲೆ ಈ ತಡೆ ಹೊಡಿಸ್ಬೇಕಾಗಿತ್ತು. ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ಯಾವಾಗಲೂ ತಡೆ ಹೊಡಿಸ್ತೀವಿ. ಮನೆಗೇನಾದರೂ ಕಣ್ದೃಷ್ಟಿ ಆಗಿದ್ದರೆ ಅಥವಾ ಮಕ್ಕಳು ಹುಷಾರು ತಪ್ಪಿದ್ರೆ ಈ ಥರ ಒಂದು ತಡೆ ಹೊಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನೀವು ನಿಮಗೆ ಗೊತ್ತಿರೋ ದೇವಸ್ಥಾನ ಎಲ್ಲಾದರೂ ತಡೆ ಹೊಡಿತೀನಿ ಅಂದರೆ ಮಿಸ್ ಮಾಡ್ಕೊಳ್ದಂಗೆ ತಡೆ ಹೊಡಿಸ್ಕೊಳ್ಳಿ. ಏನಾದರೂ ಕಂಟಕಗಳಿದ್ರೂ ಇದರಲ್ಲೇ ಕಳೆಯುತ್ತೆ, ಮನೆಗೆ ಒಳ್ಳೆಯದಾಗುತ್ತೆ. ಇವಾಗ ಹೊರಗಡೆ ಹೋಗ್ತಿದ್ದೀವಿ. ಇವಾಗ ನೋಡಿ ದೇವಸ್ಥಾನ ಈ ಥರ ಇದೆ, ಚೆನ್ನಾಗಿ ಕಟ್ಟಿದ್ದಾರೆ, ಪೇಂಟ್ ಎಲ್ಲ ಹೊಡೆದಿದ್ದಾರೆ. ಇನ್ನೂ ರೆಡಿ ಆಗ್ತಿದೆ. ಇದು ಚಿಕ್ಕ ಗೋಪುರ, ಇದು ಹಳೇದೇ. ಇವಾಗ ಅದಕ್ಕೂ ಪೇಂಟ್ ಹೊಡೆದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಾಗೆ ಆದರೆ ಒಳಗಡೆ ಯಾರನ್ನೂ ಬಿಟ್ಟಿಲ್ಲ, ದೊಡ್ಡ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಹೊರಗಡೆನೇ ಓಡಾಡಬೇಕು. ಇವಾಗ ದೊಡ್ಡ ಗೇಟ್ ಮುಂದೆನೇ ಪೂಜೆ ಮಾಡಬೇಕು. ಅಂದರೆ ಕಾಯಿ ಕರ್ಪೂರ ಎಲ್ಲ ಹಾಕಿ ಇಲ್ಲೂ ಪೂಜೆ ಮಾಡ್ತಾರೆ, ಹಣ್ಣು ಎಲ್ಲ ಇಟ್ಟು.
ಹಾಗೆ ನಾವು ಕೂಡ ಕಡ್ಡಿ ಕರ್ಪೂರ ಇಟ್ಟು ಪೂಜೆ ಮಾಡಿ, ಇಲ್ಲಿ ಬ್ಯಾಲ್ದಕಾಯಿ ವಿಶೇಷ ಅಂತಲೇ ಹೇಳ್ಬೋದು. ನಾವೇನಾದರೂ ನೆನೆಸ್ಕೊಂಡು ಬ್ಯಾಲ್ದಕಾಯಿನ ಒಡೆದ್ರೆ ಅದು ನಾವು ಅಂದ್ಕೊಂಡಿರೋದು ನೆರವೇರುತ್ತೆ ಅಂತ ತುಂಬ ವರ್ಷದಿಂದ ಅದು ನಡ್ಕೊಂಡು ಬಂದಿದೆ. ಅದಕ್ಕೆ ನಾವು ಕೂಡ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ 2 ಬ್ಯಾಲ್ದಕಾಯಿ ಇಸ್ಕೊಂಡು ನಾವು ಕೂಡ ನೆನೆಸ್ಕೊಂಡು ಕಾಯಿ ಒಡೆದು ಪೂಜೆ ಮಾಡಿದ್ವು. ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊತಿದ್ದೀನಿ ದೇವಸ್ಥಾನದ ಮುಂದೆ. ಪೂಜೆ ಮಾಡ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.